ವಸ್ತ್ರಧಾರಣೆಯ ವಿಚಾರವನ್ನು ತಿಳಿಸ್ತಾರೆ. ಇವು ಇಲ್ಲಿ ಬರುವ ಅನೇಕ ಧರ್ಮಗಳು ಸ್ತ್ರೀ ಪುರುಷ ಸಾಮಾನ್ಯ. ಕೆಲವು ಧರ್ಮಗಳೆಲ್ಲ, ಕೆಲವು ಧರ್ಮಗಳು ಮಾತ್ರ ಸ್ತ್ರೀಯರಿಗೆ ಮೀಸಲಾಗಿರತಕ್ಕಂತಹ ಧರ್ಮಗಳಿವೆ. ಈ ವಸ್ತ್ರದ ವಿಚಾರ, ಸ್ನಾನದ ವಿಚಾರ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ರಿಗೂ ಒಂದೇ ತರಹದ ಆ ಧರ್ಮಗಳಿವೆ. ಸ್ವಲ್ಪ ಮಂತ್ರಗಳಲ್ಲಿ ವ್ಯತ್ಯಾಸ ಅಷ್ಟೇ. ಹಾಗೆ ವಸ್ತ್ರದ ಮಹತ್ವ, ಮೊದಲಿಗೆ ವಸ್ತ್ರದ ಮಹತ್ವವನ್ನು ತಿಳಿಸ್ತಾರೆ. ವಸ್ತ್ರ ಯಾಕೆ ಬೇಕು, ವಸ್ತ್ರದ ಧಾರಣೆಯನ್ನು ಹೇಗೆ ಮಾಡಬೇಕು ಇತ್ಯಾದಿ ವಿಚಾರವನ್ನೆಲ್ಲ ನಮಗೆ ತಿಳಿಸ್ತಾರೆ. ಸ್ನಾನವಾದ ಮೇಲೆ ಶುದ್ಧವಾದ ವಸ್ತ್ರವನ್ನು ಧಾರಣೆ ಮಾಡಬೇಕು. ಆ ಶುದ್ಧವಾದ ವಸ್ತ್ರವನ್ನು ಧಾರಣೆ ಮಾಡೋದು ಇದು ಮುಂದಿನ ಪೂಜಾದಿ ಕರ್ಮಗಳಿಗೆ ಅಂಗವಾಗಿದೆ ಅಂತ ಹೇಳ್ತಾರೆ. ಪೂಜಾದಿ ಕರ್ಮಗಳಿಗೆ ಅಂಗ ಅನ್ನೋದಕ್ಕಾಗಿ ಆ ವಸ್ತ್ರ ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಧಾರಣೆ ಮಾಡಬೇಕು ಅಂತ ತಿಳಿಸ್ತಾರೆ. ಮೊದಲಿಗೆ ಕಾಲಿಕಾ ಪುರಾಣದಲ್ಲಿ ಆ ವಸ್ತ್ರದ ವಿಚಾರವನ್ನು, ವಸ್ತ್ರದ ಮಹತ್ವವನ್ನು ಬಹಳ ಸುಂದರವಾಗಿ ದೃಷ್ಟಾಂತಗಳ ಮೂಲಕ ನಮಗೆ ತಿಳಿಸ್ತಾರೆ. ಅದರ ಮಹತ್ವ ಏನು ಅಂತ ಅನ್ನೋದನ್ನು ಹೇಳ್ತಾರೆ. ದ್ವಿಪದಾಂ ಬ್ರಾಹ್ಮಣೋ ಯದ್ವತ ದೇವಾನಾಂ ವಾಸವೋ ಯಥ ತಥಾ ಭೂಷಣ ವರ್ಗೇಶು ವಸ್ತ್ರಮುತ್ತಮ ಮುಚ್ಚತೆ ಅಂತ ಹೇಳ್ತಾರೆ. ದ್ವಿಪದಾಂ, ಎರಡು ಕಾಲಿರುವವರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಈ ತರಹದ ಮಾತುಗಳು, ಅರ್ಥಾತ್ ಈ ತರಹದ ದೃಷ್ಟಾಂತಗಳು ಮಹಾಭಾರತದಲ್ಲಿಯೂ ಬರ್ತವೆ. ಅನೇಕ ಈ ತರಹದ ದೃಷ್ಟಾಂತಗಳು ಬರ್ತವೆ. ದ್ವಿಪದಾಂ ಬ್ರಾಹ್ಮಣೋ ಶ್ರೇಷ್ಠ, ಎರಡು ಕಾಲಿರುವವರಲ್ಲಿ ಬ್ರಾಹ್ಮಣ ಅವನು ಶ್ರೇಷ್ಠ. ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ ಅನ್ನೋದಕ್ಕಾಗಿ ದೇವೇಂದ್ರ ಅಂತ ಆತನನ್ನು ಕರೀತಾರೆ. ಹಾಗೆ ಭೂಷಣ ವರ್ಗದಲ್ಲಿ, ಭೂಷಣಗಳ ಸಮೂಹದಲ್ಲಿ ನಾವೆಲ್ಲ ಬಂಗಾರ ಬೆಳ್ಳಿಯದಿದ್ರೇನೆ, ವಜ್ರ ವೈಡೂರ್ಯದಿದ್ರೇನೆ ಅಲಂಕಾರಗಳು ಅಂತ, ಭೂಷಣಗಳು ಅಂತ ನಾವು ಭಾವಿಸ್ತೇವೆ. ಆದರೆ ಕಾಲಿಕಾ ಪುರಾಣ ಹೇಳ್ತದೆ ತಥಾ ಭೂಷಣ ವರ್ಗೇಶು, ಭೂಷಣಗಳ ಸಮೂಹ ಏನಿದೆ ಎಲ್ಲದರಲ್ಲಿಯೂ ಸಹ ವಸ್ತ್ರಮುತ್ತಮ ಮುಚ್ಚತೆ ಅಂತ ಹೇಳ್ತಾರೆ. ವಸ್ತ್ರ ಇದು ಅತ್ಯುತ್ತಮವಾದ ಭೂಷಣ, ಅತ್ಯುತ್ತಮವಾದ ಅಲಂಕಾರ ಅಂತ ಹೇಳಿ ಆ ವಸ್ತ್ರದ ಮಹತ್ವವನ್ನು ಕಾಲಿಕಾ ಪುರಾಣದಲ್ಲಿ ತಿಳಿಸ್ತಾರೆ. ಯಾವ ಯಾವ ತರಹದ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಅಂತ ಮತ್ತೆ ಅದೇ ಪುರಾಣದಲ್ಲಿ ಹೇಳ್ತಾರೆ. ಕಾರ್ಪಾಸಂ ಕಂಬಲಂ ವಾಲ್ಕಂ ಕೋಶಜಂ ವಸ್ತ್ರಮಿಷ್ಯತೆ ತತ್ಪೂರ್ವಂ ಪೂಜಯಿತ್ವೈವ ಮಂತ್ರೈರ್ದೇವಾಯ ಚೋತ್ಸೃಜೇತ್. ಇದನ್ನು ಮಾಡ್ತೇವೆ, ಆದರೆ ದೀಪಾವಳಿ ಉಗಾದಿ ಬಂದಾಗ ಮಾತ್ರ ಬಹಳ ಉತ್ಸವದಿಂದ ಮಾಡ್ತೇವೆ. ಆದರೆ ಪ್ರತಿ ಬಾರಿಯೂ ಯಾವಾಗ ನಾವು ಹೊಸದಾದ ವಸ್ತ್ರವನ್ನು ಉಡಬೇಕು ಅಂತ ಅಂದುಕೊಳ್ತೇವೆ ಆವಾಗ ಆ ವಸ್ತ್ರದ ಪೂಜೆಯನ್ನು ಮಾಡಿ, ಆ ವಸ್ತ್ರಕ್ಕೆ ಅಭಿಮಾನಿಯಾದ ದೇವತೆ ಇರ್ತಾನೆ. ಆ ವಸ್ತ್ರದಿಂದ ನಮ್ಮ ನಾಚಿಕೆಯ ಪರಿರಕ್ಷಣೆಯಾಗ್ತದೆ. ಹೀಗಾಗಿ ನಮ್ಮ ನಾಚಿಕೆಯನ್ನು ಪರಿರಕ್ಷಣೆ ಮಾಡೋದು ಜಡವಾದ ಆ ವಸ್ತ್ರ ಮಾತ್ರ ಅಲ್ಲ, ವಸ್ತ್ರದಲ್ಲಿ ಅಂತರ್ಯಾಮಿಯಾದ ದೇವತೆಗಳು, ಕೊನೆಗೆ ಮತ್ತೆ ಪರಮಾತ್ಮ, ನಿಯಾಮಕನಾದ ಪರಮಾತ್ಮ. ಆ ಚಿಂತನೆ ನಮಗಿರಬೇಕು ಅನ್ನೋದಕ್ಕಾಗಿ ಈ ತರಹದ ಮಾತುಗಳೆಲ್ಲ ನಮಗೆ ತಿಳಿಸ್ತಾರೆ. ಆ ವಸ್ತ್ರಗಳು ವಿಹಿತವಾಗಿರ್ಬೇಕು. ಯಾವುದು ಅಂತ ಅಂದರೆ ಮೊಟ್ಟ ಮೊದಲಿಗೆ ಕಾರ್ಪಾಸಂ ಅಂತ ಹೇಳ್ತಾರೆ. ಹತ್ತಿಯ ವಸ್ತ್ರಗಳು, ಕಾಟನ್ ಅಂತ ನಾವು ಕರಿತೀವಲ್ಲ, ಹಾಗೆ ಹತ್ತಿಯ ವಸ್ತ್ರಗಳನ್ನು, ಇವೆಲ್ಲವೂ ಅಷ್ಟೇನೆ, ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರಿಗೂ ಸಮಾನವಾದದ್ದು ಇವೆಲ್ಲ. ಇದರ ವ್ಯತಿರಿಕ್ತವಾಗಿ ಮತ್ತು ಪುರುಷರಿಗೇನು ಪ್ರತ್ಯೇಕವಾದ ವಸ್ತ್ರಗಳನ್ನು ವಿಧಾನ ಮಾಡಿಲ್ಲ, ಹತ್ತಿಯದ್ದೇ, ಆದರೆ ಅದರ ರಚನೆಯಲ್ಲಿ ವ್ಯತ್ಯಾಸ ಅಷ್ಟೇ. ಹಾಗೆ ಹೇಳ್ತಾರೆ ಕಾರ್ಪಾಸಂ ಹತ್ತಿಯ ವಸ್ತ್ರಗಳು, ಕಂಬಲಂ ಉಣ್ಣಿಯಿಂದ ತಯಾರಾದ ವಸ್ತ್ರಗಳು, ವಾಲ್ಕಂ ನಾರಿನ ವಸ್ತ್ರಗಳು, ಆ ಗಿಡದ ಮೇಲಿನ ನಾರು ಏನು ಬರ್ತದೆ ಆ ನಾರನ್ನು ತೆಗೆದು ವಸ್ತ್ರಗಳನ್ನು ಮಾಡ್ತಾರೆ. ನಾರಿನ ವಸ್ತ್ರಗಳನ್ನು ಧಾರಣೆ ಮಾಡಬಹುದು. ಕೋಶಜಂ ರೇಷ್ಮೆಯ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಕೋಶಜಂ ವಸ್ತ್ರಮಿಷ್ಯತೆ, ಇಷ್ಟು ವಸ್ತ್ರಗಳು ಧಾರಣೆ ಮಾಡಲು ಯೋಗ್ಯ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಇವತ್ತೇನು ಬಂದಿದೆ ಪಾಲಿಸ್ಟರ್ ಅಂತ, ಅದು ಪ್ರತ್ಯೇಕವಾಗಿ ಎಲ್ಲಿಯೂ ಹೆಸರಿಲ್ಲ. ಅದು ದಾನಕ್ಕೂ ಅರ್ಹ ಅಲ್ಲ, ಅದು ಉಡಲಿಕ್ಕೂ ಅರ್ಹ ಅಲ್ಲ. ಅದು ಇಲ್ಲಿ ಅಂತೂ ಈ ತರಹದ ವಸ್ತ್ರಗಳನ್ನು ಇಲ್ಲಿ ಹೇಳಿದ್ದಾರೆ. ಇವುಗಳನ್ನು ಉಡಬೇಕಾದರೆ ಮೊದಲಿಗೆ ಹೇಗೆ ಅಂದರೆ ತತ್ಪೂರ್ವಂ ಪೂಜಯಿತ್ವೈವ, ವಸ್ತ್ರದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ದೇವತೆಗಳು, ದೇವರು ಆ ವಸ್ತ್ರದಲ್ಲಿ ಇದ್ದಾರೆ, ಅನಿವಾರ್ಯ. ನಾನು ಉಡಬೇಕಾಗಿದೆ, ಬೆಳಗ್ಗೆ ಎದ್ದಾಗ ನೆಲದ ಮೇಲೆ ನಾನು ಕಾಲಿಡಬೇಕಾಗಿದೆ ಅಲ್ಲ ಅನ್ನೋದಕ್ಕಾಗಿ ಆ ಭೂದೇವಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅನಿವಾರ್ಯ, ನನಗೆ ಬೇರೆ ಏನೂ ಉಪಾಯ ಇಲ್ಲ, ನನಗೆ ಕಾಲಿಡದೆ ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ, ನಿನ್ನ ಮೇಲೆ ಕಾಲಿಡಲೇಬೇಕು, ಕಾಲಿನಿಂದ ತುಳಿಯಲೇಬೇಕು ನಿನ್ನನ್ನು ಅಂತ ಹೇಳಿ ಮೊದಲಿಗೆ ಪ್ರಾರ್ಥನೆ ಮಾಡಿ ನಾವು ಕಾಲಿಡಬೇಕಲ್ಲ ಅನ್ನೋದಕ್ಕಾಗೇನೆ ಶಾಸ್ತ್ರ ಹೇಳಿದ್ದು. ನೆಲದ ಮೇಲೆ ಕಾಲಿಟ್ಟರೆ, ಭೂಮಿಯ ಮೇಲೆ ಕಾಲಿಟ್ಟರೆ ಪಾಪ ಬರ್ತದೆ. ಕಾಲಿಟ್ಟರೂ ಪಾಪ ಬರಬಾರದು ಅಂತಾಗಿದ್ದರೆ ಏನು ಮಾಡಬೇಕು ಅದನ್ನೇ ಶಾಸ್ತ್ರ ಹೇಳಿದೆ, ಬೇರೆ ಏನೂ ಅಲ್ಲ. ಕಾಲಿಟ್ಟರೆ ಪಾಪ ಬರಬಾರದು. ಹಾಗಾದರೆ ಕಾಲಿನಿಂದ ನೀನು ಬರೀ ನಡೆಯೋದಲ್ಲ, ನಿನ್ನ ಹೊಟ್ಟೆಪಾಡಿಗಾಗಿ, ನಮ್ಮ ಹೊಟ್ಟೆಪಾಡಿಗಾಗಿ ನಡೆದರೆ
ಕಾಲು ಕೆಳಗೆ ಇಟ್ಟರೆ ಆವಾಗ ನಮಗೆ ಪಾಪ ಬರ್ತದೆ. ಆದರೆ ನಾವು ದೇವರ ಪೂಜೆಗೆ ಅಂತ ಕಾಲಿಟ್ಟರೆ ನೆಲದ ಮೇಲೆ, ಆವಾಗ ಭೂದೇವಿ ಸಹನೆ ಮಾಡಿಕೊಳ್ತಾಳೆ. ಯಾಕೆ ಅಂದರೆ ಅವನು ತನಗಾಗಿ ಕಾಲಿಟ್ಟಿಲ್ಲ, ನನ್ನ ಪತಿಗಾಗಿ, ಪತಿಯ ಪೂಜೆ ಮಾಡೋದಕ್ಕಾಗಿ ಕಾಲಿಡ್ತಾ ಇದ್ದಾನೆ ಅಂತ ಹೇಳಿ ಸಹನೆ ಮಾಡಿಕೊಳ್ತಾಳೆ. ತಾಯಿ ಮಕ್ಕಳ ಕಾಲಿನ ಒದತೆಯನ್ನು ಸಹನೆ ಮಾಡ್ತಾಳಲ್ಲ, ನನ್ನ ಮಗು ತಾನೇ ಗೊತ್ತಿಲ್ಲದೆ ಮಾಡ್ತಾ ಇದೆ ಅಂತ. ಹಾಗೆ ಇವನಿಗೆ ಅನಿವಾರ್ಯವಾಗಿದೆ, ಗೊತ್ತಿಲ್ಲ ಅಲ್ಲ ನಮಗೆಲ್ಲ, ನಮಗೆ ಗೊತ್ತಿದ್ರೂ ಕೂಡ ಅನಿವಾರ್ಯವಾಗಿದೆ ಅಂತ ಅನ್ನೋದಕ್ಕಾಗಿ ಆ ಭೂಮಿ ತಾಯಿ ನಮ್ಮ ಪಾಪವನ್ನು ಕ್ಷಮೆ ಮಾಡ್ತಾಳೆ, ನಮ್ಮ ಅಪರಾಧವನ್ನು ಕ್ಷಮೆ ಮಾಡ್ತಾಳೆ. ಹಾಗೆ ಇಲ್ಲಿಯೂ ಅಷ್ಟೇನೆ, ಆ ವಸ್ತ್ರಾಭಿಮಾನಿ ದೇವತೆಗಳು ನಮ್ಮ ಈ ಹೊಲಸು ದೇಹಕ್ಕೆ ಆ ವಸ್ತ್ರವನ್ನು ಉಟ್ಟುಕೊಳ್ತೇವೆ, ಧಾರಣೆ ಮಾಡ್ತೇವೆ, ಮಾಡಿದಾಗ ಅವರಿಗೆ ತೊಂದರೆಯಾಗ್ತದೆ ಅನ್ನೋದಕ್ಕಾಗಿ, ಪಾಪ ಬರಬಾರದು, ಅಪರಾಧ ಆಗಬಾರದು ಅಂತ ಅನ್ನೋದಕ್ಕಾಗಿ ಮೊದಲಿಗೆ ಪೂಜೆಯನ್ನು ಮಾಡಿ ಆಮೇಲೆ ಮಂತ್ರೈರ್ದೇವಾಯ ಚೋತ್ಸೃಜೆ, ಅದನ್ನು ಮಂತ್ರಪೂರ್ವಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಕಾಲಿಕಾ ಪುರಾಣದಲ್ಲಿ ತಿಳಿಸ್ತಾರೆ. ತಿಳಿಸಿ ಎಂಥ ವಸ್ತ್ರಗಳನ್ನು ಉಡಬೇಕು, ವಸ್ತ್ರಗಳೇ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಎಂಥದ್ದನ್ನು ಉಡಬಾರದು ಅಂತ ಅನ್ನೋದನ್ನು ಅಲ್ಲಿ ತಿಳಿಸ್ತಾರೆ. ನಿರ್ದಶಂ ಮಲಿನಂ ಜೀರ್ಣಂ ಛಿನ್ನಂ ಗಾತ್ರಾವಲಿಂಗಿತಂ ಪರಕೀಯಂ ಆಕೃದುಷ್ಟಂ ಸೂಚೀವಿದ್ಧಂ ತಥೋಷಿತಂ. ಇಷ್ಟು ವಸ್ತ್ರಗಳನ್ನು ಉಡಬಾರದು ಅಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ನಿರ್ದಶಂ, ಅದರ ಮೇಲೆ ಬಹಳ ಪ್ರೀತಿ ನಮಗೆ. ಅಂಚು ಇಲ್ಲದೇ ಇದ್ದ ವಸ್ತ್ರಗಳನ್ನು ಉಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಯಾವುದು ಬೇಡ ಅಂತ ಹೇಳಿರ್ತಾರಲ್ಲ ಅದರಲ್ಲೇನೆ ಹೆಚ್ಚು ರುಚಿ ನಮಗೆ. ನಿರ್ದಶಂ, ದಶ ಅಂದರೆ ಅಂಚು ಅಂತ ಅರ್ಥ. ಆ ಅಂಚು ಇಲ್ಲದೆ ಇರುವ ವಸ್ತ್ರಗಳನ್ನು, ಮಲಿನಂ ಹೊಲಸಾದ ವಸ್ತ್ರಗಳನ್ನು ಉಡಬಾರದು. ಗೃಹಸ್ಥರು, ಬ್ರಹ್ಮಚಾರಿಗಳು ಹೇಗೋ ಇದ್ದಾರೆ, ಹೇಗೆ ಬೇಕು ಹಾಗೆ ಉಡಬಹುದು. ಅದರಲ್ಲಿಯೂ ಸಹ ಯಾರಿಗೆ ಹಣವನ್ನು ಗಳಿಸ್ಬೇಕು ಅಂತ ಆಸಕ್ತಿ ಇಲ್ಲ ಅವ್ರಿಗೆ ಯಾವುದೂ ಈ ನಿಯಮ ಇಲ್ಲ. ಯಾರು ಕೇವಲ ಪರಮಾತ್ಮನ ಧ್ಯಾನದಲ್ಲಿ, ದೇವರ ಆರಾಧನೆಯಲ್ಲಿ ಆಸಕ್ತರಾಗಿದ್ದಾರೆ ಅವರೆಲ್ಲ ಈ ವ್ಯಾಪಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಅಂದ್ಬಿಡ್ತಾರೆ. ಭಾಗವತ ಅವರಿಗೆಲ್ಲ ಬೇರೆ ಉಪಾಯವನ್ನು ಹೇಳ್ತದೆ. ಗೃಹಸ್ಥರು ತಾವು ಬಿಟ್ಟ ವಸ್ತ್ರಗಳನ್ನು ಮನೆಯ ಹೊರಗೆ ಇಡಬೇಕಂತೆ. ಅಂಥದ್ದನ್ನು ಆ ಮಹಾ ವ್ಯಕ್ತಿಗಳು ತೆಗೆದುಕೊಂಡು ಹೋಗ್ತಾರೆ. ಅವರಿಗೆ ದೇಹದ ಮೇಲೆ ಅಭಿಮಾನ ಇಲ್ಲ, ಇದು ಇನ್ನೊಬ್ಬರು ಹುಟ್ಟದ್ದು, ಇದು ಹರಿದದ್ದು, ನಾವು ಉಡಬಾರದು ಅಂತ ಅವೆಲ್ಲ ಇಲ್ಲ. ದೇವರ ಮೇಲೆ ಬಹಳ ಪ್ರೀತಿ ಅವರಿಗೆ. ಏನೋ ಸುಮ್ಮನೆ ಮಾನ ಕಾಪಾಡಿಕೊಳ್ಳಿಕ್ಕೆ ವಸ್ತ್ರ ಬೇಕು ಅನ್ನೋದಕ್ಕಾಗಿ ಅವರು ಆ ವಸ್ತ್ರಗಳನ್ನು ಒಯ್ತಾರೆ. ಮನೆಯ ಹೊರಗೆ ಗೃಹಸ್ಥರು ಇಟ್ಟ ವಸ್ತ್ರಗಳನ್ನು ಅವರು ಒಯ್ತಾರೆ. ಆದರೆ ಗೃಹಸ್ಥರು ನಾವೆಲ್ಲ ಹಾಗಲ್ಲ. ಸ್ವಲ್ಪ ಬೇರೆ ಬೇರೆ ವಿಶಿಷ್ಟವಾದ ಕೆಲಸದಲ್ಲಿ ತೊಡಗಿರ್ತೇವೆ, ರಾಜಕಾರ್ಯದಲ್ಲಿ ತೊಡಗಿರ್ತೇವೆ, ಸಮಾಜದಲ್ಲಿ ಬಾಳ್ತಾ ಇರ್ತೇವೆ. ಅವರೆಲ್ಲ ಸಮಾಜದಲ್ಲಿರೋದಿಲ್ಲ, ಸಮಾಜದಿಂದ ಹೊರಗೆ ಇರ್ತಾರೆ, ವನದಲ್ಲಿ ವಾಸ ಮಾಡ್ತಾ ಇರ್ತಾರೆ, ಏಕಾಂತ ವಾಸ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರಿಗೆ ಇಷ್ಟೆಲ್ಲ ನಿಯಮಗಳು ಬೇಕಾಗಿಲ್ಲ. ಸಮಾಜದಲ್ಲಿ ಎಲ್ಲರ ಜೊತೆಗೆ ಓಡಾಡುವಾಗ ಎಲ್ಲರೂ ಇದ್ದ ಹಾಗೇನೆ ನಾವಿರಬೇಕು. ನನ್ನ ಹಾಗೆ ನಾನಿರ್ತೇನೆ ಅಂತ ನಾನು ಅನ್ನೋ ಹಾಗಿಲ್ಲ. ದೇವರೇ ಭೂಲೋಕಕ್ಕೆ ಬಂದಾಗ ಇಲ್ಲಿ ಇದ್ದಂತೆ ನಡೆದುಕೊಳ್ತಾನೆ ಭಗವಂತ. ಇನ್ನು ನಾವು ಯಾವ ಸಮಾಜದಲ್ಲಿದ್ದೇವೆ, ಸಭ್ಯ ಸಮಾಜದಲ್ಲಿ ನಾವಿದ್ದೇವೆ ಅನ್ನೋದಕ್ಕಾಗಿ ಸಭ್ಯರಂತೆಯೇ ನಾವಿರಬೇಕು ಅನ್ನೋದಕ್ಕಾಗಿ ಗೃಹಸ್ಥರಿಗೆ ಈ ನಿಯಮವನ್ನು ಹೇಳ್ತಾರೆ. ಹೊಲಸು ವಸ್ತ್ರಗಳನ್ನು ಉಡಬಾರದು, ಜೀರ್ಣವಾದ ವಸ್ತ್ರಗಳನ್ನು ಉಡಬಾರದು. ಇನ್ನೇನು ಜೀರ್ಣವಾಗಿದೆ, ವರ್ಷ ಆಯಿತು, ಇನ್ನೂ ಅದೇ ವಸ್ತ್ರಗಳನ್ನು ಉಡ್ತಾ ಕೊಡೋದಲ್ಲ, ಜೀರ್ಣವಾದ ವಸ್ತ್ರಗಳನ್ನು ಉಡಬಾರದು. ಛಿನ್ನಂ, ಮುರಿದು ಹೋದ ಅರ್ಧ ಆದ ವಸ್ತ್ರವನ್ನು ಉಡಬಾರದು. ಇನ್ನೊಬ್ಬರು ಉಟ್ಟ ವಸ್ತ್ರಗಳನ್ನು ಉಡಬಾರದು. ಆಕುದುಷ್ಟಂ, ಇಲ್ಲಿ ಬಂದು ಅದಕ್ಕೇನಾದರೂ ತೂತು ಹಾಕಿದರೆ, ರಂಧ್ರ ಮಾಡಿದರೆ ಅಂಥ ವಸ್ತ್ರಗಳನ್ನು ಉಡಬಾರದು, ದುಷ್ಟ ಅಂತ ಹೇಳ್ತಾರೆ. ಆಕುದುಷ್ಟಂ, ಇಲ್ಲಿಯಿಂದ ದುಷ್ಟವಾದ ವಸ್ತ್ರವನ್ನು ಉಡಬಾರದು. ಇನ್ನು ಸೂಚಿ ವಿದ್ಧಂ, ಇದಂತೂ ಇವತ್ತು ಪೂರ್ಣ ಅನಿವಾರ್ಯ. ಸೂಜಿಯಿಂದ ಹೊಲೆದ ವಸ್ತ್ರಗಳೇನಿದೆ ಅಲ್ಲ, ಗೃಹಸ್ಥರು ಸರ್ವಥಾ ಉಡಬಾರದು ಅಂತ ಹೇಳಿದ್ದಾರೆ. ಗೃಹಸ್ಥರಿಗೆ ಈ ನಿಯಮವನ್ನು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಸೂಚಿ ವಿದ್ಧಂ ತಥಾ ಉಷಿತಂ, ಸುಟ್ಟ ವಸ್ತ್ರಗಳನ್ನು ಕೂಡ ಉಡಬಾರದು ಅಂತ ಹೇಳ್ತಾರೆ. ಆದರೆ ಒಂದನ್ನು ಮಾತ್ರ ಸಾಂಪ್ರದಾಯಿಕವಾಗಿ ನಾನು ಕೇಳಿದ್ದೇನೆ ಹಿರಿಯರಿಂದ, ಹೊಸ ವಸ್ತ್ರ ಇದೆ, ಅದೇನೋ ಮಧ್ಯದಲ್ಲಿ ಸ್ವಲ್ಪ ಸುಟ್ಟು ಹೋಗಿದೆ. ಅಂಥ ಸ್ವಲ್ಪವೇ ಸುಟ್ಟು ಹೋದಾಗ ಅದಕ್ಕೆ ಆಕಳಿನ ಹಾಲನ್ನು ಹಚ್ಚಿಕೊಂಡು ಆ ವಸ್ತ್ರವನ್ನು ಉಡಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾ ಇದ್ರು. ಆದರೆ ಎಲ್ಲಿಯೂ ಅದು ಪ್ರಮಾಣ ಗ್ರಂಥಗಳಲ್ಲಿ ನನಗೆ ಸಿಕ್ಕಿಲ್ಲ. ಆದರೆ ಹಿರಿಯರು ಹೇಳುವ ಮಾತು, ಹೊಸ ವಸ್ತ್ರ ಏನೋ ಸಣ್ಣ ಕಿಡಿ ಬಂತು, ಬಿತ್ತು, ಸಣ್ಣದಾಗಿ ಸುಟ್ಟು ಹೋಗಿದೆ, ಹಾಲು ಹಚ್ಚಿಕೊಂಡು ಅದನ್ನು ಉಟ್ಕೊಳ್ಳಿ ಅಂತ ಈ ರೀತಿಯಾಗಿ ಹಿರಿಯರು ಹೇಳೋ ಸಂಪ್ರದಾಯ. ಆದರೆ ಹೆಚ್ಚು ಸುಟ್ಟರೆ ಅದನ್ನು ಸರ್ವಥಾ ಉಡಬಾರದು ಅಂತ ಅನ್ನೋದನ್ನು ತಿಳಿಸ್ತಾರೆ. ತಥೋಷಿತಂ, ಕಾಲಿಕಾ ಪುರಾಣದಲ್ಲಿ ಹೇಳೋ ಮಾತು. ಮತ್ತೊಂದು ಮಾತನ್ನು ಹೇಳ್ತಾರೆ ಅಷ್ಟೇ. ಯಾಕೆ ಇಷ್ಟು ವಸ್ತ್ರದ ಬಗ್ಗೆ ಕಾಳಜಿಯನ್ನಿಡಬೇಕು ಅಂತ ಅಂದರೆ, ವಸ್ತ್ರೇಣ ತ್ರಾಯತೆ ಲಜ್ಜಾ,
ನಾಚಿಕೆಯ ಪರಿರಕ್ಷಣೆ ವಸ್ತ್ರದಿಂದ ಆಗ್ತದೆ ಅಂತನ್ನೋದಕ್ಕಾಗಿ ವಸ್ತ್ರ ಬೇಕು. ನಾಚಿಕೆ ಅನ್ನೋದೊಂದು ಗುಣ. ನಾಚಿಕೆ ಅವಗುಣ ಅಲ್ಲ, ನಾಚಿಕೆ ದೋಷ ಅಲ್ಲ. ನಾಚಿಕೆ ಇದೇನು ಅಂತ ಕೇಳಿದರೆ ಇದೆ ಅಂತ ಹೇಳಬೇಕೋ ಇಲ್ಲ ಅಂತ ಹೇಳಬೇಕು ಅಂತ ಅನ್ನೋ ಅವಸ್ಥೆಯಲ್ಲಿ ನಾವಿರ್ತೇವೆ. ಆದರೆ ಅದು ಇರಬೇಕಾದದ್ದು. ಅದು ನಾಚಿಕೆ ಅಂತ ಅನ್ನೋದು ಗುಣ. ಇವತ್ತು ನಮ್ಮಲ್ಲಿ ಇಲ್ಲ ಅಂತಾದರೆ ಅದು ದೋಷ, ಅದು ಇಲ್ಲದೇ ಇರೋದು. ಹೀಗಾಗಿ ಬೇಕು ಅದು. ಆ ನಾಚಿಕೆಯ ಪರಿರಕ್ಷಣೆಯನ್ನು ಮಾಡಿಕೊಳ್ತಾ ಇರಬೇಕು. ವಸ್ತ್ರದಿಂದ ಅದು ಪರಿಪೂರ್ಣವಾಗ್ತದೆ ಅಂತ ಕಾಲಿಕಾ ಪುರಾಣ ತಿಳಿಸ್ತದೆ. ವಸ್ತ್ರೇಣ ತ್ರಾಯತೆ ಲಜ್ಜಾ ವಸ್ತ್ರೇಣ ತ್ರಾಯತೆ ಹ್ಯಘಂ. ಶುದ್ಧವಾದ ರೀತಿಯಲ್ಲಿ ವಸ್ತ್ರವನ್ನು ನಾವು ಧಾರಣೆ ಮಾಡಿದರೆ ನಮ್ಮ ಪಾಪಗಳು ದೂರವಾಗ್ತಾ ಹೋಗ್ತವೆ ಅಂತ ಹೇಳ್ತಾರೆ. ಬಹಳ ಪಾಪದ ಲೇಪವಾಗೋದಿಲ್ಲ. ಪಾಪದಲ್ಲಿ ಸ್ವಲ್ಪ ಅದರ ತೀವ್ರತೆ ಕಡಿಮೆ ಇರ್ತದೆ. ಪಾಪದ ತೀವ್ರತೆ, ಪಾಪ ಮಾಡ್ತೇವೆ ಆದರೆ ಶುದ್ಧವಾದ ರೀತಿಯಲ್ಲಿ. ಹೀಗೆಲ್ಲ ಹಿಂದೆ ಹೇಳಿದರಲ್ಲ, ಆ ವಸ್ತ್ರದ ಪೂಜೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಗುರುಗಳಿಗೆ ನಿವೇದನೆ ಮಾಡಿ ಯಾರಿಗೆ ವಸ್ತ್ರಗಳಿಲ್ಲ ಅಂಥವರಿಗೆ ಕೊಟ್ಟು ನಾವು ವಸ್ತ್ರಗಳನ್ನು ಉಡೋದೇನಿದೆಯಲ್ಲ, ಇದೆಲ್ಲ ವಿಧಾನ. ಇದು ಈ ವಿದ್ಯುಕ್ತವಾದ ರೀತಿಯಲ್ಲಿ ವಸ್ತ್ರವನ್ನು ಧಾರಣೆ ಮಾಡೋದರಿಂದ ಮಾಡಿದಾಗ ಆ ವಸ್ತ್ರಗಳನ್ನು ಮುಟ್ಟಾಗ ಏನೋ ತಪ್ಪಿ ನಾವು ಏನಾದರೂ ಪಾಪಗಳನ್ನು ಮಾಡಿದರೆ ಆ ಪಾಪದ ತೀವ್ರತೆಯಿಂದ ಮನುಷ್ಯ ಬಳಲೋದಿಲ್ಲ. ಆ ಪಾಪ ಅತಿ ತೀವ್ರವಾಗೋದಿಲ್ಲ. ಅದರಲ್ಲೇನೆ ಸ್ವಲ್ಪ ಸಂಕೋಚವಾಗಿ ಬಿಡ್ತದೆ. ಆ ಪಾಪ ಸ್ವಲ್ಪ ಕಡಿಮೆಯಾಗಿ ಬಿಡ್ತದೆ. ಅದೆಷ್ಟಾಗ್ತದೆ ಗೊತ್ತಿಲ್ಲ. ಅಂತೂ ಶಾಸ್ತ್ರ ಹೇಳ್ತದೆ, ಪುರಾಣ ಹೇಳ್ತದೆ, ಅಘ ತ್ರಾಣ ಆ ವಸ್ತ್ರಧಾರಣೆಯಿಂದ, ಶುದ್ಧವಾದ ವಸ್ತ್ರಧಾರಣೆಯಿಂದ ಆಗ್ತದೆ ಅಂತನ್ನೋದಕ್ಕಾಗಿ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ವಸ್ತ್ರಾತ್ ಸ್ಯಾತ್ ಸರ್ವತ ಸಿದ್ಧಿ ಚತುರ್ವರ್ಗ ಪ್ರದಂಭಿತತ. ಇವೆಲ್ಲ ಅರ್ಥವಾದ. ಇವೆಲ್ಲ ಚತುರ್ವರ್ಗ ಪ್ರದಂ, ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ವಸ್ತ್ರಧಾರಣೆ ಕಾರಣವಾಗಿದೆ ಅಂತ ಅಂದರೆ ಮೋಕ್ಷಕ್ಕೆ ಕಾರಣ ಅಂತ ಅಭಿಪ್ರಾಯ ಅಲ್ಲ. ಶುದ್ಧವಾದ ರೀತಿಯಲ್ಲಿ ವಸ್ತ್ರ ಉಟ್ಟಾಗ ಧರ್ಮ ಮಾಡಲಿಕ್ಕೆ ಅರ್ಹತೆ ಬರ್ತದೆ. ಧರ್ಮ ಮಾಡಿದವನಿಗೆ ಮನಸ್ಸು ಶುದ್ಧವಾಗ್ತದೆ, ಶುದ್ಧವಾದವನಿಗೆ ಜ್ಞಾನ ಸಂಪನ್ನವಾಗ್ತದೆ. ಹೀಗೆ ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನ ಪ್ರಸಾದ ದ್ವಾರ ಮುಕ್ತನಾಗ್ತಾನೆ. ಪರಂಪರೆ ಬಹಳ ಇದೆ, ಸ್ವಲ್ಪ ಅಲ್ಲ. ಮಧ್ಯದಲ್ಲಿ ಜ್ಞಾನದಿಂದ ಮೋಕ್ಷ ಅಂತ ಅಂದರೆ ಅಲ್ಲಿ ಬಹಳ ಇಲ್ಲ. ಜ್ಞಾನದಿಂದ ಭಗವಂತನ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಭಗವಂತನ ಪ್ರಸಾದ, ಪ್ರಸಾದದಿಂದ ಮೋಕ್ಷ, ಮುಗಿದೋಯ್ತು. ಒಂದೇ ಅಲ್ಲಿ ಮಧ್ಯದಲ್ಲಿ ಇದ್ದದ್ದು. ಆದರೆ ವಸ್ತ್ರದಿಂದ ಮೋಕ್ಷ ಅಂತ ಹೇಳಬೇಕಾದರೆ ಅಷ್ಟು ಸುಲಭವಾಗಿಲ್ಲ. ಅದು ವಸ್ತ್ರದಿಂದ ಮೋಕ್ಷವಾಗ್ತದೆ ಅಂತ ಅನ್ನೋದು ಒಂದರ್ಥದಲ್ಲಿ ನಿಜ, ಒಂದರ್ಥದಲ್ಲಿ ಸುಳ್ಳು. ಯಾವ ಅರ್ಥದಲ್ಲಿ ನಿಜ ಅಂದರೆ ಬರೀ ವಸ್ತ್ರದಿಂದ ಮೋಕ್ಷ ಅಲ್ಲ, ಧರ್ಮ ಈ ಕ್ರಮ ಏನಿದೆ ಅಲ್ಲ, ಆ ಕ್ರಮವನ್ನೆಲ್ಲ ಕಡೆಗೆ ತಿಳ್ಕೊಳ್ಬೇಕು. ಈ ರೀತಿಯಾದ ಕ್ರಮದಲ್ಲಿ ಅದು ಅವಶ್ಯವಾಗಿ ಧರ್ಮ ಚತುರ್ವಿಧ ಪುರುಷಾರ್ಥಗಳಿಗೆ ಕಾರಣವಾಗ್ತದೆ ಅಂತನ್ನೋದಕ್ಕಾಗಿ ವಿಹಿತವಾದ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಕುಲವಧೂಹು ಆಗುಲ್ಫಂ ವಾಸ ಪರಿದಧ್ಯಾತ್ ಅಂತ ಹೇಳ್ತಾರೆ. ಗುಲ್ಫ ಅಂದರೆ ಗೊತ್ತಲ್ಲ, ಮಣಿಗಂಟುಗಳು ಕಾಲಿಗೆ ಇರ್ತದಲ್ಲ, ಅಲ್ಲಿಯ ತನಕ ವಸ್ತ್ರಗಳನ್ನು ಧಾರಣೆ ಮಾಡಬೇಕಂತೆ. ಅಲ್ಲಿಯ ತನಕ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಅಂತ ತಿಳಿಸ್ತಾರೆ ಸ್ಮೃತಿಗಳಲ್ಲಿ. ಮತ್ತು ಕರ್ಮಲೋಚನ ಅಂತ ಒಂದು ಗ್ರಂಥ, ಧರ್ಮಶಾಸ್ತ್ರದ ಗ್ರಂಥ. ಆ ಕರ್ಮಲೋಚನ ಅಂತ ಅನ್ನೋ ಗ್ರಂಥದಲ್ಲಿ ಮತ್ತೆ ಕೆಲವು ನಿಷೇಧಗಳನ್ನು ಮಾಡಿದ್ದಾರೆ. ಎಂಥ ವಸ್ತ್ರಗಳನ್ನು ಉಡಬಾರದು ಅಂತ. ಈಷದ್ಧೌತಂ, ಇದರ ವಿಶೇಷವಾದ ವಿಚಾರವನ್ನು ಇನ್ನೂ ಹುಡುಕಬೇಕು. ಈಷದ್ಧೌತಂ, ಒಂದು ಬಾರಿ ಒಗೆದ ವಸ್ತ್ರವನ್ನು ಉಡಬಾರದು ಅಂತ ಇವರು ಹೇಳ್ತಾರೆ. ಆದರೆ ಮತ್ತೊಂದು ಕಡೆಗೆ ಬರ್ತದೆ, ಒಂದು ಬಾರಿ ಒಗೆದ ವಸ್ತ್ರ ಏನಿದೆ ಅಲ್ಲ, ಅಹತ ವಸ್ತ್ರ, ಅಹತ ವಸ್ತ್ರ ಅಂತ ಕರೀತಾರೆ. ಅಹತಂ ವಸ್ತ್ರಂ ಪರಿದಧ್ಯಾತ್ ಅಂತ ಹೇಳ್ತಾರೆ. ಏನಾದರೂ ಪವಮಾನ ಹೋಮ ಅಥವಾ ಉಪನಯನ, ವಿವಾಹ ಮುಂತಾದ ಪ್ರಸಂಗದಲ್ಲಿ ಯಾರೋ ಮಡಿಲೇ ಒಳಗೆ ಹಾಕ್ಕೊಂಡು ಉಟ್ಕೊಂಡು ಬರೋದಿಲ್ಲ, ಯಾರ್ಯಾರು ಉಟ್ಕೊಂಡು ಬರೋದಿಲ್ಲ. ಅದು ಅಹತ ವಸ್ತ್ರ ಆಗಿರಬೇಕು ಅಂತ ಹೇಳ್ತಾರೆ. ಹೊಸದಾದ ಬಟ್ಟೆಯನ್ನು ಉಟ್ಕೊಂಡು ಬರ್ತಾರೆ. ಹೊಸದಾಗಿದ್ದರೂ ಕೂಡ ಅದು ಹೇಗಿರಬೇಕು ಅಂತ ಅಂದರೆ ಸಕೃದ್ಧೌತಂ, ಒಂದು ಸಲ ಒಗೆದಿರಬೇಕು. ಆದರೆ ಬಟ್ಟೆ ಒಗೆಯವನು ಒಗೆದಿರಬಾರದು, ಅದನ್ನು ರಜಕ ಒಗೆದಿರಬಾರದು. ಅದನ್ನು ಒಂದು ಬಾರಿ ಒಗೆದಿರಬೇಕು ಅಂತ ಅನ್ನೋದು ಸತ್ಯ, ಆದರೆ ರಜಕ ಒಗೆದಿರಬಾರದು. ಹೆಂಡತಿ ಒಗೆದದ್ದು ಶ್ರೇಷ್ಠ, ತಾನು ಒಗೆದದ್ದು ಮತ್ತಿಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಪ್ರಧಾನವಾದ ಅಧಿಕಾರ ತನಗೆ. ಅದು ಯಾವುದೇ ಕೆಲಸ ಇರಲಿ, ಅಡಿಗೆಯ ಕೆಲಸವೂ ಸಹ ಯಜಮಾನನಿಗೆ ಪ್ರಧಾನ ಅಧಿಕಾರ. ಆದರೆ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಬೇರೆ ಬೇರೆಯವರಿಗೆ ಅದನ್ನು ವಿಧಾನ ಮಾಡಿದ್ದಾರೆ. ಹೀಗಾಗಿ ಹೆಂಡತಿ ಒಗೆದ ವಸ್ತ್ರವೇ ಅದು ಉಟ್ಕೊಳ್ಳಿಕ್ಕೆ ಅರ್ಹವಾಗ್ತದೆ, ಉಟ್ಕೊಳ್ಳಿಕ್ಕೆ ಯೋಗ್ಯವಾಗ್ತದೆ ಅಂಥದ್ದು ಅಂತ ಹೇಳಿದ್ದಾರೆ. ಹೀಗಾಗಿ ಆ ಸಕೃದ್ಧೌತಂ ಯಂತ್ರ ನಿರ್ಮುಕ್ತಂ, ಹೊಸದಾಗಿ ಬಂದಿರಬೇಕು ಆದರೆ ಒಂದು ಬಾರಿ ಒಗೆದಿರಬೇಕು ಅಂಥ ವಸ್ತ್ರವನ್ನು ಸರ್ವಕರ್ಮಸು ಶೋಭನಂ, ಎಲ್ಲ ಕರ್ಮಗಳಲ್ಲಿ ಅಂಥ ವಸ್ತ್ರವನ್ನು ಧಾರಣೆ ಮಾಡಬೇಕು. ಅದೇ ಶುದ್ಧಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗಾಗಿ ಅದೇ ಸಂಪ್ರದಾಯವನ್ನು ಮಾಡ್ತಾ ಬಂದಿದ್ದಾರೆ. ಅತಿ ವಿಶಿಷ್ಟವಾದ ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದರೆ ಮಾತ್ರ ಶುದ್ಧವಾದ ವಸ್ತ್ರಗಳನ್ನುಟ್ಟು, ಮಡಿಯಿಂದ ವಸ್ತ್ರಗಳನ್ನುಟ್ಟು ಮಾಡುವ ಸಂಪ್ರದಾಯವೂ ಇದೆ.
ಆದರೆ ವಿವಾಹ ಮುಂತಾದ ಉತ್ಸವಗಳಲ್ಲಿ ಈ ತರಹದ ವಸ್ತ್ರವನ್ನು ಉಡುವ ಪದ್ಧತಿ ಇದೆ. ಆಮೇಲೆ ಅನ್ಯ ಸ್ತ್ರೀಯರಿಂದ ಧೌತವಾದ ವಸ್ತ್ರ ಅದನ್ನು ಉಡಬಾರದು ಅಂತ ಹೇಳ್ತಾರೆ. ಯದ್ಧೌತಂ ರಜಕೇನತು, ಬಟ್ಟೆ ಒಗೆಯನ್ನು ಒಗೆದಿರಬಾರದು. ಅವನು ಒಗೆದರೂ ಕೂಡ ಅದು ಅಧೌತಂ ತದ್ವಿಜಾನೀಯಾತ್ ಅಂತ ಹೇಳ್ತಾರೆ. ಧೌತ ಧೌತ ಅಂದರೆ ಶುದ್ಧವಾದದ್ದು ಅಂತ ಅರ್ಥ. ರಜಕ ಒಗೆದದ್ದು, ಅನ್ಯ ಸ್ತ್ರೀ ಒಗೆದದ್ದು, ಒಂದು ಸಲ ಒಗೆದದ್ದು ಅದು ಅಧೌತ ಅಂತ ಕರ್ಮಲೋಚನ ಅಂತ ಅನ್ನೋ ಗ್ರಂಥ ಹೇಳ್ತದೆ. ಹೀಗಾಗಿ ಅದನ್ನು ಉಟ್ಟು ಧರ್ಮ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸುಮ್ಮನೆ ಮೈಲಿಗೆ ಇದ್ದಾಗ ಉಡ್ತೇವೆ, ಅವಶ್ಯವಾಗಿ ಉಡೋಣ. ಆದರೆ ಅದನ್ನು ಉಟ್ಟು ದೇವರ ಪೂಜೆ ಮಾಡ್ತೇವೆ, ಅಡಿಗೆ ಮಾಡ್ತೇವೆ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಪ್ರಧಾನವಾದ ನಿಷೇಧವನ್ನು ಮಾಡ್ತಾರೆ. ಅಧೌತಂ ತದ್ವಿಜಾನೀಯಾತ್ ದಶಾ ದಕ್ಷಿಣ ಪಶ್ಚಿಮೆ. ಅದರ ಅಂಚೇನಿದೆ ಅಲ್ಲ, ವಸ್ತ್ರದ ಅಂಚು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಆಗಿರಬಾರದು ಅಂತ ಹೇಳ್ತಾರೆ. ಅಂಚು ಇದನ್ನು ಅನೇಕ ಕಡೆಗೆ ಬಹಳ ವಿಚಾರ ಮಾಡೋದಿಲ್ಲ ನಾವು. ಆದರೆ ಅನೇಕ ಹಿರಿಯರು ಅದನ್ನು ವಿಚಾರ ಮಾಡ್ತಾರೆ. ದಕ್ಷಿಣಕ್ಕೆ ಅಂಚಾಗುವಂತೆ ಅದನ್ನು ಬಟ್ಟೆಯನ್ನು ಹರಿವಿ ಹಾಕಿದರೆ ಆ ವಸ್ತ್ರ ಮಡಿಲಿ ಬರೋದಿಲ್ಲ ಅಂತ, ಮಡಿಲಿ ಉಟ್ಕೊಳ್ಳೋದೂ ಇಲ್ಲ ಕೆಲವರು. ಅಂಥ ವಸ್ತ್ರವನ್ನು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಅಂಚಾಗುವಂತೆ ಹಾಕಿದರೆ ಅಂಥದ್ದನ್ನು ಬೇಕಾದ್ದು ಮಾಡಿದರೂ ಕೆಲವರು ಉಟ್ಕೊಳ್ಳೋದಿಲ್ಲ. ನಾವು ಎಲ್ಲಿ ಹೇಗಿದೆ ಹಾಗೆ ಮಾಡಿಬಿಡ್ತೇವೆ ನಮ್ಮದು ಹೊಂದ್ಕೊಂಡು ಹೋಗೋ ಸಿದ್ಧಾಂತ ಹೋಗ್ಬಿಟ್ಟಿದೆ. ಆದರೆ ಯಾರು ಹೊಂದ್ಕೊಳ್ಳೋದಿಲ್ಲ ಅಂಥವ್ರು ಇದ್ದಾರೆ. ಆದರೆ ಅದು ಏನು ಬಹಳ ಬೇಕಾಗಿಲ್ಲ. ಅದಕ್ಕೆ ಪೂರ್ವಕ್ಕೆ ಉತ್ತರಕ್ಕೆ ಅಂಚು ಬರುವ ಹಾಗೆ ಒಣಗಾಕಲಿಕ್ಕೆ ನಾವೇನು ಪ್ರತ್ಯೇಕವಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಸ್ವಲ್ಪ ಗಮನದಲ್ಲಿದ್ದರೆ ಸಾಕಷ್ಟೇ, ಅತಿ ಸ್ವಲ್ಪ ಗಮನದಲ್ಲಿದ್ದರೆ ಸಾಕು. ಅದಕ್ಕಾಗೇನೆ ಯಾವುದು ಹೇಗೆ ಪಶ್ಚಿಮಕ್ಕೆ ಬರ್ತದೆ, ಹೇಗೆ ಉತ್ತರಕ್ಕೆ ಬರ್ತದೆ, ಹೇಗೆ ದಕ್ಷಿಣ, ಹೇಗೆ ಪಶ್ಚಿಮ ಅಂತ ಅದನ್ನು ಆಲೋಚನೆ ಮಾಡೋದ್ರೊಳಗೆ ಅರ್ಧ ಗಂಟೆ ಕಳೆಯೋದು ಸರ್ವಥಾ ಬೇಕಾಗಿಲ್ಲ. ಆ ಥರ ಟೆನ್ಷನ್ ಆಗ್ತದೆ ಕೆಲವರಿಗೆ, ಬಹಳ ಸಮಸ್ಯೆ ಆಗ್ತದೆ. ಕೋಲಲ್ಲಿ ಹೇಗೆ ಹಿಡಿದ್ರೆ ಅದು ಪಶ್ಚಿಮಕ್ಕೆ ಹೋಗ್ತದೆ, ಹೇಗೆ ಹಿಡಿದ್ರೆ ದಕ್ಷಿಣಕ್ಕೆ ಬರ್ತದೆ, ಆಲೋಚನೆ ಮಾಡ್ತಾ ಹೋಗ್ತಾರೆ. ಅಷ್ಟು ಬೇಕಾಗಿಲ್ಲ ಅನ್ನೋದಕ್ಕಾಗಿರಲಿ. ಅಂತೂ ಈ ರೀತಿಯಾಗಿ ಮಾಡಿದರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಅಂಚು ಬರುವಂತೆ ಹಾಕಿದರೆ ಅದು ಅಧೌತ, ಅದು ಶುದ್ಧವಾದ ವಸ್ತ್ರವಲ್ಲ ಅಂತ ಹೇಳಿ ಕರ್ಮಲೋಚನ ಅಂತ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಸತ್ಯತಪ ಅಂತ ಒಬ್ಬ ಋಷಿಗಳು, ಆ ಋಷಿಗಳು ತಮ್ಮ ಸ್ಮೃತಿಯಲ್ಲಿ ಹಾಗಾದರೆ ಸಿದ್ಧ ಇದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಅಂಚಿರಬಾರದು ಅಂತಂದರೆ ಅದರಿಂದ ಸಿದ್ಧ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಂಚು ಬರುವ ಹಾಗೆ ವಸ್ತ್ರಗಳನ್ನು ಒಣಗಿ ಹಾಕಬೇಕು ಅಂತ ಅನ್ನೋದು ಸಿದ್ಧ. ಆದರೂ ಆ ಮಾತನ್ನು ಸತ್ಯತಪ ಎಂಬ ಋಷಿಗಳು ತಿಳಿಸ್ತಾರೆ. ಪ್ರಾಗಗ್ರಂ ಉದಗಗ್ರಂಬ ಧೌತಂ ವಸ್ತ್ರಂ ಪ್ರಸಾರಯೇನ್. ಧೌತವಾದ ವಸ್ತ್ರ ಏನಿದೆಯಲ್ಲ, ಒಗೆದ ವಸ್ತ್ರವನ್ನು ಪ್ರಾಗಗ್ರವಾಗಿ ಉತ್ತರ ದಿಕ್ಕಿಗೆ ಅಗ್ರವಾಗುವಂತೆ ಅದನ್ನು ಹಾಕಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ತಾಗಿ ಎಷ್ಟು ಸೂಕ್ಷ್ಮ ಇದೆ ನೋಡಿ, ಎಷ್ಟು ಸೂಕ್ಷ್ಮವಾಗಿ ವ್ಯವಹಾರ ಮಾಡ್ತಾ ಇದ್ರು ಅಂತ ಅಂದರೆ ಪಶ್ಚಿಮಾಗ್ರಂ ದಕ್ಷಿಣಾಗ್ರಂ. ಅಕಸ್ಮಾತ್ತಾಗಿ ನಾವು ಪಶ್ಚಿಮಕ್ಕೆ ಅಗ್ರವಾಗುವಂತೆ ಅಥವಾ ದಕ್ಷಿಣಕ್ಕೆ ಅಗ್ರ ಬರುವಂತೆ ಬಟ್ಟೆಯನ್ನು ಒಣಗಿ ಹಾಕಿದರೆ ಮುಂದೇನು, ಒಣಗಿ ಹಾಕಿದೇವಪ್ಪ ಮುಂದೇನು ಅಂತ ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ ಪುನಃ ಪ್ರಕ್ಷಾಲನ ಶುಚಿ ಅಂತ ಹೇಳ್ತಾರೆ. ಮತ್ತೆ ಅದನ್ನು ಒಗೆದರೇನೆ ಶುದ್ಧ, ಅಲ್ಲಿ ತನಕ ಅದು ಶುದ್ಧ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೋಡ್ರಿ, ಅಂದರೆ ಧರ್ಮಗಳು ಎಷ್ಟು ಸೂಕ್ಷ್ಮವಾಗಿವೆ. ನಾವು ಎಷ್ಟು ಧರ್ಮಗಳನ್ನು ತಪ್ತಾ ಬರ್ತಾ ಇದ್ದೇವೆ. ತಪ್ಪಿದಂತೆ ನಮಗೆ ನಾವು ಮಾಡಿದ ಧರ್ಮಗಳಿಗೆ ಫಲ ಎಷ್ಟು ಕಡಿಮೆ 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 ಆಗ್ತಾ ಬರ್ತಾ ಇದೆ. ಧರ್ಮದಲ್ಲಿ ಕ್ಷಯವಾದಂತೆ, ಧರ್ಮ ಕ್ಷೀಣವಾದಂತೆ ಅದರ ಫಲದಲ್ಲಿಯೂ ಸಹ ಕಡಿಮೆ ಕಡಿಮೆ ಫಲ ಬರ್ತಾನೆ ಹೋಗಬೇಕಲ್ಲ. ಅದು ಸಾಧನಕ್ಕೆ ಅನುಗುಣವಾಗಿ ಸಾಧ್ಯ. ಹೀಗಾಗಿ ಸಾಧನ ಕಡಿಮೆಯಾದಂತೆ ಸಾಧ್ಯವೂ ಕಡಿಮೆ ಆಗ್ತದೆ ಸಿದ್ಧ ಅನ್ನೋದಕ್ಕಾಗಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಅದನ್ನು ಅಗ್ರ ಬರುವಂತೆ ಹಾಕಿದರೆ ಮತ್ತೆ ನೀರಲ್ಲಿ ಹಾಕಿ ಅದನ್ನು ಒಣಗಿ ಹಾಕಬೇಕು ಅಂತ ಹೇಳ್ತಾರೆ. ಇದು ಶುದ್ಧವಾಗಿ ದೇವರ ಪೂಜೆಗೆ ಒಣಗಿ ಹಾಕಬೇಕಾದ್ರೆ ಈ ನಿಯಮವನ್ನು ಇಟ್ಟುಕೊಳ್ಳೋದು ಒಳ್ಳೆಯದು. ಯಾವಾಗಲಾದರೂ ಸುಲಭವಾಗಿ ಅಂದರೆ ನಮಗೆ ಸರಿಯಾಗಿ ಆಗ್ತದೆ, ಏನೂ ತೊಂದರೆ ಆಗೋದಿಲ್ಲ, ಸುಖವಾಗಿ ಶೀಘ್ರವಾಗಿ ನಮಗೆ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಹಾಕುವ ಹಾಗೆ ನಮಗೆ ರೂಢಿಯಾಗಿ ಬಿಟ್ಟಿದೆ ಅಂತಂದರೆ ಏನು ತೊಂದರೆ ಇಲ್ಲ, ಎಲ್ಲವೂ ಹಾಗೇನೆ ಮಾಡ್ಕೊಳ್ಬೇಕು. ಆದರೆ ಅದು ರೂಢಿಯಾಗಿಲ್ಲ ಅಂತಂದರೆ ಬಹಳ ಅದರ ಬಗ್ಗೆ ವಿಚಾರ ಮಾಡೋ ಕಾರಣ ಇಲ್ಲ. ಮಡಿಯಿಂದ ಹಾಕುವಾಗ ಮಾತ್ರ ಆ ನಿಯಮವನ್ನು ಪಾಲನೆ ಮಾಡಿದರೂ ಸಾಕು. ಅದಾದ ಮೇಲೆ ಮುಂದೆ ಮತ್ತೆ ಹೇಳ್ತಾರೆ, ಪುತ್ರ ಮಿತ್ರ ಕಲತ್ರೇಣ ಸ್ವಜಾತಿ ಬಾಂಧವೇನ ಚ ದಾಸವರ್ಗೇಣ ಯದ್ಧೌತಂ ತತ್ ಪವಿತ್ರಮಿತಿ ಸ್ಥಿತಿ. ಯಾರು ಪುತ್ರ ಮಕ್ಕಳು ಒಗೆದದ್ದು, ಗೆಳೆಯರು ಒಗೆದದ್ದು, ಹೆಂಡತಿ ಒಗೆದದ್ದು, ಸ್ವಜಾತಿ ಬಾಂಧವೇನ ಚ ನಮ್ಮ ಜಾತಿಯ ಬಂಧುಗಳು ಒಗೆದದ್ದು, ದಾಸವರ್ಗೇಣ ಯದ್ಧೌತಂ ನಮ್ಮ ದಾಸರು ಒಗೆದದ್ದು, ನಮ್ಮ ಸೇವಕರು ಒಗೆದದ್ದು ಯಾವುದಿದೆಯಲ್ಲ ಯದ್ಧೌತಂ ತತ್ ಪವಿತ್ರಮಿತಿ ಸ್ಥಿತಿ. ಆ ವಸ್ತ್ರಗಳೇ ಪವಿತ್ರ ಅಂತ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ.
ಹೊಲಸು ವಸ್ತ್ರಗಳನ್ನುಟ್ರೆ ಅವನು ನಗ್ನನಾದಂತೆ. ಕಚ್ಚೆ ಇಲ್ಲದೆ ಉಡೋದು ನಗ್ನತೆಗೆ ಸೂಚಕ. ಸ್ಯೂತ ವಸ್ತ್ರ, ಹೊಲಿದ ವಸ್ತ್ರಗಳನ್ನು ಉಡೋದು, ಗಂಟು ಹಾಕಿ ಉಟ್ಕೊಳ್ಳೋದು, ಆಮೇಲೆ ಸುಟ್ಟ ವಸ್ತ್ರಗಳನ್ನು ಉಟ್ಕೊಳ್ಳೋದು, ಇವೆಲ್ಲ ನಗ್ನತೆಗೆ ಸಮಾನ ಅಂತ ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ವಿದ್ಯಾಘಾತೋ ಹ್ಯನಭ್ಯಾಸ ಸ್ತ್ರೀಣಾಂ ಘಾತ ಕುಚೇಲತ. ಈಗ ಅನಭ್ಯಾಸದಿಂದ ಏನಾಗ್ತದೆ? ವಿದ್ಯಾಘಾತ. ಅನಭ್ಯಾಸ ವಿದ್ಯಾಘಾತ, ಅದು ವಿದ್ಯೆಯ ನಾಶಕ್ಕೆ ಕಾರಣವಾಗ್ತದೆ ಅನಭ್ಯಾಸ ಅಂತನ್ನೋದು. ಹಾಗೇನೆ ಕುಚೇಲತ, ಕೆಟ್ಟ ವಸ್ತ್ರಗಳನ್ನು ಉಡೋದೇನಿದೆಯಲ್ಲ ಅದು ಸ್ತ್ರೀಣಾಂ ಘಾತಃ, ಸ್ತ್ರೀಯರ ಧರ್ಮಕ್ಕೆ ಹಾನಿಕಾರಕವಾಗಿದೆ. ಸ್ತ್ರೀಯರು ಅಂತ ಹೆಸರು ತೆಗೆದುಕೊಂಡಿದ್ದಾರೆ ಅಷ್ಟೇ ಇಲ್ಲಿ, ಆದರೆ ಎಲ್ರಿಗೂ ಹಾಗೇನೆ, ಪುರುಷರಿಗೂ ಅಷ್ಟೇನೆ. ಕುಚೇಲತ, ಕೆಟ್ಟ ವಸ್ತ್ರಗಳನ್ನು ಧಾರಣೆ ಮಾಡೋದು ಪುರುಷರು ಮಾಡುವ ಧರ್ಮಕ್ಕೂ ಹಾನಿಯನ್ನು ಉಂಟು ಮಾಡ್ತದೆ ಅಂತನ್ನೋದಕ್ಕಾಗಿ ಶುದ್ಧವಾದ ವಸ್ತ್ರಗಳನ್ನು ಉಡಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ಆಚಮನವನ್ನು ಹೇಗೆ ಮಾಡಬೇಕು? ಸ್ಮೃತಿ ಮಾಣಿಕ್ಯ ಸಂಗ್ರಹದಲ್ಲಿ ನಮಗೆ ತಿಳಿಸ್ತಾರೆ. ಕೇಶವಾದಿ ತ್ರಿಭಿಹಿ ನಾಮಭಿಹಿ ಆಚಮನ ಮಾತ್ರಂ ಸ್ಮೃತಿ ವಿಹಿತಮೇವ ಅಂತ ಹೇಳಿ ಅವರು ತಮ್ಮ ವಾಕ್ಯವನ್ನು ಬರೀತಾರೆ. ಕೆಲವರು ಆಚಮನವನ್ನು ಮಾಡಬಾರದು ಅಂತ ಹೇಳುವವರಿದ್ದಾರೆ. ಆದರೆ ಸ್ಮೃತಿ ಮಾಣಿಕ್ಯ ಸಂಗ್ರಹದಲ್ಲಿ ಕಾಗಲೂರು ಆನಂದ ತೀರ್ಥಾಚಾರ್ಯರು ಅಂತ ಅದನ್ನು ರಚನೆ ಮಾಡಿದ್ದಾರೆ. ಸದಾಚಾರ ಸ್ಮೃತಿಗೆ ವ್ಯಾಖ್ಯಾನ ರೂಪವಾಗಿ ಆ ಗ್ರಂಥ ಇದೆ. ಆ ಸ್ಮೃತಿ ಮಾಣಿಕ್ಯ ಸಂಗ್ರಹದಲ್ಲಿ ಹೇಳ್ತಾರೆ, ಕೇಶವಾದಿ ನಾಮತ್ರಯಗಳಿಂದ ಆಚಮನ ಮಾಡೋದು ಸ್ತ್ರೀಯರಿಗೆ ಸ್ಮೃತಿ ವಿಹಿತವಾಗಿದೆ ಅಂತನ್ನೋದನ್ನು ಅವರು ಹೇಳ್ತಾರೆ. ಹೇಗೆ ಕೇಶವಾದಿ ನಾಮಗಳನ್ನು ಉಚ್ಚಾರಣೆ ಮಾಡೋದು? ಸುವಾಸಿನೀನಾಂ ವೈಶ್ಯಾನಾಂ ಕೇಶವಾದಿ ನಮೋಂತಕಂ. ಪ್ರಣವ ಉಚ್ಚಾರಣೆಯಂತೂ ಸರ್ವಥಾ ಇಲ್ಲವೇ ಇಲ್ಲ. ಪ್ರಣವ ಉಚ್ಚಾರಣೆಯನ್ನು ಮಾಡಬೇಕು ಅಂತ ಇವತ್ತಿನ ಅನೇಕ ಜನ ಹೇಳ್ತಾರೆ, ಆದರೆ ಶಾಸ್ತ್ರ ಮಾತ್ರ ಸರ್ವಥಾ ಒಪ್ಪಿಲ್ಲ. ಹಿಂದಿನ ಪ್ರಾಚೀನ ಸ್ಮೃತಿ ಗ್ರಂಥಕಾರರು ನಮ್ಮ ಮಾಧ್ವರ್ಯ ಏನಿದ್ದಾರಲ್ಲ, ಅವರು ಯಾರು ಪ್ರಣವೋಚ್ಚಾರಣೆಯನ್ನು ಸ್ತ್ರೀಯರು ಮಾಡಬಾರದು ಅಂತಲೇ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಪ್ರಣವೋಚ್ಚಾರಣೆಯನ್ನು ಮಾಡಬಾರದು. ಅದಕ್ಕೆ ಬೇರೆ ಬೇರೆ ಏನೇನೋ ಕಾರಣಗಳನ್ನು ಹೇಳ್ತಾರೆ. ಪ್ರಣವವನ್ನು ಹೆಚ್ಚು ಹೆಚ್ಚು ಉಚ್ಚಾರ ಮಾಡಿದಂತೆ ಅವರಿಗೆ ವೈರಾಗ್ಯ ಬರುತ್ತದೆ ಅನ್ನೋದಕ್ಕಾಗಿ ಸ್ತ್ರೀಯರಿಗೆ ವೈರಾಗ್ಯ ವಿಹಿತ ಅಲ್ಲ, ಹೀಗಾಗಿ ಉಚ್ಚಾರಣೆ ಮಾಡಬಾರದು ಅಂತ. ಕೆಲವರು ಆಕ್ಷೇಪ ಮಾಡಿದರು, ಇಲ್ಲ ನಾನು ಎಷ್ಟು ಸಲ ಮಾಡಿದ್ರು ನಮಗೇನು ವೈರಾಗ್ಯ ಬರೋದಿಲ್ಲ ಅಂತಾದರೆ ಉಚ್ಚಾರಣೆ ಮಾಡಬಹುದಾ ಅಂತ. ಆವಾಗ ಏನು ಉತ್ತರ ಹೇಳಲಿಕ್ಕಾಗ್ತದೆ? ಆಗೋದಿಲ್ಲ. ಶಾಸ್ತ್ರ ಏನು ಹೇಳಿದೆಯಲ್ಲ ಅಷ್ಟೇ ಹೇಳೋದು. ಎಲ್ಲಿ ಪ್ರಯೋಜನ ಹೇಳಿರ್ತದೆ ಅಲ್ಲಿ ಪ್ರಯೋಜನವನ್ನು ಹೇಳಬೇಕಷ್ಟೇ. ಪ್ರಶ್ನೆ ಕೇಳುವಾಗಲೂ ಸಹ ಯಾಕೆ ಮಾಡಬೇಕು ಅಂತ ಕೇಳಬಾರದು, ಏನು ಪ್ರಮಾಣ ಇದೆ ಅಂತ ಕೇಳಬೇಕು. ನಮ್ಮ ಪ್ರಶ್ನೆಗಳಲ್ಲೇ ಸುಧಾರಣೆ ಆಗಬೇಕು. ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಪ್ರಶ್ನೆ ಬೇಡ. ಸಂಧ್ಯಾ ವಂದನೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಪ್ರಮಾಣ ಏನು? ನಮಗೆ ಶಾಸ್ತ್ರೀಯವಾದ ಪ್ರಮಾಣ ಬೇಕಷ್ಟೇ. ಪ್ರಾಮಾಣಿಕವಾದ ಪ್ರಮಾಣಗಳು ಬೇಕು. ಅಪ್ರಾಮಾಣಿಕ ಪ್ರಮಾಣಗಳು ಬೇಕಾದಷ್ಟು ಹೊಟ್ಕೊಂಡು ಬಿಟ್ಟಿವೆ ಇವತ್ತು. ಹೀಗಾಗಿ ಆ ಪ್ರಮಾಣಗಳು ಶಾಸ್ತ್ರೀಯವಾಗಿರಬೇಕು, ಶಾಸ್ತ್ರದಲ್ಲಿರಬೇಕು. ಹೀಗಾಗಿ ನಾನು ಏನೇ ಕರ್ಮಗಳನ್ನು ಮಾಡಬೇಕಾದ್ರೆ ಯಾಕೆ ಅಂತ ಪ್ರಶ್ನೆ ಮಾಡೋದು ಸರಿಯಲ್ಲ. ಇದ್ದರೆ ಸರಿ, ಅದಕ್ಕೆ ಉತ್ತರ ಇದ್ದರೆ ಸರಿ. ಇಲ್ಲಪ್ಪ ಅದಕ್ಕೇನು ಉತ್ತರ ಇಲ್ಲ, ಪ್ರಮಾಣ ಇದೆ ಅಂತಂದಾಗ ಹಾಗಾದರೆ ಪ್ರಮಾಣದಿಂದಲೇ ನಾವು ಪ್ರವೃತ್ತರಾಗಬೇಕು, ಹೊರತು ಪ್ರಯೋಜನದಿಂದ ಪ್ರವೃತ್ತರಾಗೋದಲ್ಲ ಅಂತ ಶಾಸ್ತ್ರ ನಮಗೆ ತಿಳಿಸಿದೆ. ಇಲ್ಲಿ ಆದರೆ ಇಲ್ಲಿ ಮಾತ್ರ ನಮಗೆ ತಿಳಿಸ್ತಾರೆ, ಸುವಾಸಿನೀನಾಂ ವೈಶ್ಯಾನಾಂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸ್ತ್ರೀಯರು, ಸುವಾಸಿನಿ ಸ್ತ್ರೀಯರು, ಅವರು ಕೇಶವಾದಿ ನಮೋಂತಕಂ, ಕೇಶವಾಯ ನಮಃ ಆಚಮನ ಮಾಡಬೇಕಾದರೆ ಹೀಗೆ ಕೇಶವನನ್ನು ಮೊದಲು ಮಾಡಿಕೊಂಡು ನಮೋಂತಕಂ, ನಮಃ ಎಂಬುವ ತನಕ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಮತ್ತೆ ಆಚಮನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಉಶನ ಸ್ಮೃತಿ ಆಚಮನ ಮಾಡಬೇಕಾದ್ರೆ ಇಲ್ಲ, ಸ್ವಾಹಾಕಾರ ಇಲ್ಲ, ನಮಸ್ಕಾರ, ನಮಃ ಎಂಬ ಮಂತ್ರವನ್ನೇ ಉಚ್ಚಾರಣೆ ಮಾಡಬೇಕು. ಮೊದಲಿಗೆ ನಾನು ಹೇಳಿದೆ, ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ ನಮಃ ಅಂತನ್ನೋದೇ ಮಂತ್ರ. ಯಾವ ಸ್ಥಾನದಲ್ಲಿ ಅಂದರೆ ಸ್ವಾಹ, ಸ್ವಧಾ ಇತ್ಯಾದಿಗಳನ್ನು ಪುರುಷರು ಉಚ್ಚಾರಣೆ ಮಾಡ್ತಾರೆ. ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಯಜ್ಞ ಮಾಡುವಾಗ ಸ್ವಾಹ, ಪಿತೃಗಳನ್ನು ಉದ್ದೇಶವಾಗಿಟ್ಟುಕೊಂಡು ಕರ್ಮ ಮಾಡುವಾಗ ಸ್ವಧಾ. ಅವುಗಳನ್ನು ಉಚ್ಚಾರಣೆ ಮಾಡುವ ಅಧಿಕಾರ ಪುರುಷರಿಗೆ ಮಾತ್ರ. ಸ್ತ್ರೀಯರಿಗೆ ಆ ಸ್ಥಾನದಲ್ಲಿ ನಮಃ ಎಂಬ ಪದವನ್ನು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಕೇಶವಾದಿ ನಮೋಂತಕಂ ಅಂತನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಆಮೇಲೆ ಆಚಮನ ಮಾಡಬೇಕಾದ್ರೆ ಎಷ್ಟು ನೀರಿರಬೇಕು, ಎಷ್ಟು ಸೂಕ್ಷ್ಮವಾಗಿ ಉಚ್ಚಾರ ಮಾಡಿದ್ದಾರೆ. ಅವುಗಳನ್ನು ನೋಡ್ತಾ ಹೋದರೆ ಬಹಳ ಆಶ್ಚರ್ಯವಾಗ್ತದೆ. ಆಶ್ಚರ್ಯ ಇಷ್ಟೇ ಅಲ್ಲ, ನಮ್ಮ ಶುದ್ಧಿಗಾಗಿ ಎಷ್ಟು ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ತಮ್ಮಷ್ಟಕ್ಕೆ ತಾವು ಮಾಡಿ ಹೋಗ್ಬೋದಾಗಿತ್ತಲ್ಲ ಅವರಿಗೆ. ನಾವು ಶುದ್ಧರಿದ್ದರೆ ಸಾಕು ಅಂತನ್ನೋ ಭಾವನೆ ಅವರಿಗಿಲ್ಲ. ಪ್ರತಿಯೊಬ್ಬರೂ ಆ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಅವರವರು ಮಾಡುವ ಧರ್ಮ ಅದು ವಿಶಿಷ್ಟವಾದ ಫಲವನ್ನು ಅವರವರಿಗೆ ಕೊಡಬೇಕು. ಅಲ್ಪ ಫಲವನ್ನು ಕೊಟ್ಟೆ ಉಪಯೋಗವಿಲ್ಲ ಅನ್ನೋದಕ್ಕಾಗಿ ಆಚಮನವನ್ನು
ಯಾಕೆ ಮಾಡಬೇಕು, ಯಾವ ಮಂತ್ರವನ್ನು ಅನ್ನಬೇಕು, ಎಷ್ಟು ಪ್ರಮಾಣ ಇರಬೇಕು, ನೀರನ್ನು ಎಷ್ಟು ತೆಗೆದುಕೊಳ್ಬೇಕು. ಏಕಾದಶಿ ಒಂದಿರ್ತದೆ, ಉಳಿದ ದಿವಸ ಒಂದಿರ್ತದೆ ಆಚಮನ ಮಾಡುವ ಪದ್ಧತಿ. ಏಕಾದಶಿ ಮಾತ್ರ ತಪ್ಪೋದಿಲ್ಲ, 3 ಹೊತ್ತು ಸಂಧ್ಯಾ ವಂದನೆ. ಸ್ವಲ್ಪ ಏನೋ ನೀರು ಕುಡಿಲಿಕ್ಕೆ ಅನುಕೂಲ ಆಗ್ತದಲ್ಲ ಅಂತ ಆ ತರಹದ ವ್ಯವಸ್ಥೆ ಕೆಲವು ಕಡೆ ಇರ್ತದೆ. ಆದರೆ ಆಚಮನ ಮಾಡಬೇಕಾದ್ರೆ ನೀರಿನ ಪರಿಮಾಣ ಎಷ್ಟಿರಬೇಕು ಅಂತ ಅನ್ನೋದನ್ನು ಉಷನ ಎಂಬ ಋಷಿಗಳು, ಶುಕ್ರಾಚಾರ್ಯರಿಗೆ ಆ ಹೆಸರಿದೆ ಉಷನಸ್ ಅಂತ, ಬಹುಶಃ ಅವರ ಬರೆದ ಸ್ಮೃತಿ ಇರಬಹುದು, ಅವರು ನಮಗೆ ತಿಳಿಸ್ತಾರೆ. ಎಲ್ಲರೂ ಹೇಗೆ ಒಬ್ಬೊಬ್ಬರಿ ಕ್ರಮವಾಗಿ ತಿಳಿಸ್ತಾರೆ. ಮಾಷಮಜ್ಜನ ಮಾತ್ರ ಹೃದಯಂಗಮಾಹ ಭವಂತಿ. ಸಾಮಾನ್ಯವಾಗಿ ಇದೊಂದು ನಿಯಮವನ್ನು ಹೇಳ್ತಾರೆ. ಆಚಮನ ಮಾಡಬೇಕಾದ್ರೆ ನಾವೇನು ನೀರು ಹಾಕ್ಕೊಳ್ತೀವಲ್ಲ, ಆ ನೀರಿನಲ್ಲಿ ಉದ್ದು ಮುಳುಗಿರಬೇಕಷ್ಟೇ. ಉದ್ದು ಮುಳುಗುವಷ್ಟು ನೀರನ್ನು ಮಾತ್ರ ಹಾಕಿಕೊಂಡು ಆಚಮನ ಮಾಡಬೇಕು. ಇದು ಆಚಮನ ಅಂತ ಕರೀತಾರೆ. ಅದನ್ನು 3 ಬಾರಿ ಕುಡಿಬೇಕು. ಅದನ್ನು ಕೇಶವಾಯ ನಮಃ. ಬಹಳ ಕಷ್ಟ ಇದೆ ಆಚಮನ ಮಾಡೋದು, ಸುಲಭ ಇಲ್ಲ, ಇನ್ನೂ ಅಭ್ಯಾಸ ಆಗ್ತಾ ಇಲ್ಲ. ಯಾಕೆಂದರೆ ಕೇಶವಾಯ ನಮಃ ಹಾಕ್ಕೊಂಡ್ವಿ, ಬಾಯಲ್ಲಿ ಹಾಕ್ಕೊಳ್ತೇವೆ, ಆದರೆ ಬರೀ ಬಾಯಲ್ಲಿ ಹೋಗೋದಲ್ಲ, ಅದು ಒಳಗೆ ಹೋಗ್ಬೇಕದು. ಆದರೆ ನಮಗೆ ಅಷ್ಟು ಅವಧಾನ ಇರೋದಿಲ್ಲ. ಇಲ್ಲೇ ಇಟ್ಕೊಳ್ತೇವೆ, ಗಂಟಲದಲ್ಲಿ ಇಟ್ಕೊಳ್ತೇವೆ, 3 ಆದಮೇಲೆ ನುಂಗಿ ಬಿಡ್ತೇವೆ ಒಳಗಡೆಗೆ. ಪದ್ಧತಿ ಅದಲ್ಲ. ಆದರೆ ನಮಗೆ ಯಾಕೆ ಅಭ್ಯಾಸ ಇಲ್ಲ, ಏನಾಗಿದೆ ಗೊತ್ತಿಲ್ಲ, ಆದರೆ ಬಹಳ ಕಷ್ಟ. ಅದಕ್ಕೆ ಹೊತ್ತು ಬೇಕಾಗ್ತದೆ, ಸಮಯ ಬೇಕು. ಅದಕ್ಕೆ ಸರಿಯಾಗಿ ಹಾಕ್ಕೊಂಡು ಅದು ಒಳಗೆ ಹೋಗುವ ತನಕ ಸಮಯ ಬೇಕು. ಆ ಮಂತ್ರವನ್ನು ಉಚ್ಚಾರಣೆ ಸರಿಯಾಗಿ ಮಾಡಿದರೆ ಅಷ್ಟರಲ್ಲಿ ಅದನ್ನು ಮಾಡಬಹುದು ನಾವು. ಆದರೆ ನಮಗೆ ಗಡಿಬಿಡಿ ಅನ್ನೋದಕ್ಕಾಗಿ 3 ಸಲ ಹಾಕ್ಕೊಂಡ್ಬಿಡ್ತೇವೆ, ಗಂಟಲಲ್ಲಿರ್ತದೆ, ಆಮೇಲೆ ನುಂಗಿ ಬಿಡ್ತೇವೆ ಎಲ್ಲ ಸೇರಿ. ಅದು ನಿಜವಾದ ಆಚಮನವಾಗೋದಿಲ್ಲ. 1 ಸಲ ಹಾಕ್ಕೊಂಡ್ಮೇಲೆ ಅದು ಒಳಗೆ ಹೋಗ್ಬಿಡೋದು, 2ನೇ ಸಲ ಮತ್ತೆ ಒಳಗೆ ಹೋಗ್ಬೇಕು, 3ನೇ ಸಲ ಒಳಗೆ ಹೋಗ್ಬೇಕು. ಒಳಗೆ ಹೋದ್ಮೇಲೆ ಇನ್ನೊಂದು ಸಲ ನೀರು ಕುಡಿಯೋದು. ಗಂಟ್ಲದಲ್ಲಿದ್ದಾಗಲೇ 2ನೇ ಸಲ ನಾರಾಯಣಾಯ ನಮಃ ಅಂತ ಆಚಮನ ಮಾಡೋದಲ್ಲ, ಅದು ಒಳಗೆ ಹೋದ್ಮೇಲೆ. ಇಲ್ಲಿ ಅಂತೂ ಬ್ರಾಹ್ಮಣರು, ಪುರುಷರು ಆಚಮನ ಮಾಡಬೇಕಾದ್ರೆ ಉದ್ದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಂತೆ. ಅದು ಎಲ್ಲಿಯ ತನಕ ಹೋಗ್ತದೆ ಅಂತ ಅಂದರೆ ಹೃದಯಂಗಮಾಹ ಭವಂತಿ. ಅದು ಹೃದಯದ ತನಕ, ಎದೆಯ ತನಕ ಆ ನೀರು ಹೋಗ್ತದೆ. ಅಲ್ಲಿ ತನಕ ಹೋದಾಗ ಅವರು ಶುದ್ಧರಾಗ್ತಾರೆ. ಆಚಮನ ಇದು ಯಾವುದಕ್ಕಾಗೋ ಹೇಳಿದ್ದು ಅಂತ ಅಲ್ಲ, ಆಚಮನ ನಮ್ಮ ಶುದ್ಧಿಗಾಗಿ ಹೇಳಿದ್ದು. ಹೀಗಾಗಿ ಮಾಷಮಜ್ಜನ ಮಾತ್ರ ನೀರನ್ನು ಕೈಯಲ್ಲಿ ಹಾಕಿಕೊಂಡು ನಾವು 1 ಬಾರಿ ಕುಡಿದಾಗ ಆ ನೀರು ಎದೆಯ ತನಕ ತಲುಪ್ತದೆ. ಆವಾಗ ಅವನು ಶುದ್ಧನಾಗಿ ಬಿಡ್ತಾನೆ. ಅವಾಗ ಮಾಷಮಜ್ಜನ ಮಾತ್ರ ಹೃದಯಂಗಮಾಹ ಭವಂತಿ. ತದೇಕೈಕ ಪಾದ ಹಾನ್ಯ. ಕಾಲು ಭಾಗ ಕಡಿಮೆ ಮಾಡ್ತಾ ಹೋದರೆ ಕಂಠ ತಾಲು ದಂತಗಾಹ. ಕಂಠಕ್ಕೆ ಸೇರ್ತದೆ, ತಾಲು ಭಾಗಕ್ಕೆ, ದಂತಕ್ಕೆ, ಹೀಗೆ ಆ ನೀರು ಸೇರ್ತದೆ ಅನ್ನೋದಕ್ಕಾಗಿ ಅಷ್ಟಷ್ಟು ಪರಿಮಾಣ ಕಡಿಮೆ ಮಾಡ್ತಾ ಬರಬೇಕು ಅಂತ ಹೇಳ್ತಾರೆ. ಯಾರು ಅಂತ ಅನ್ನೋದನ್ನು ಮುಂದೆ ತೋರಿಸ್ತಾರೆ. ತಾಭಿಹಿ ತ್ರೈವರ್ಣಿಕಾಹ ಸ್ತ್ರೀ ಶೂದ್ರೌಚ ಆಚಾಮೇರನ್ ಅಂತ ಹೇಳಿ ಉಷನಾ ಸ್ಮೃತಿ ನಮಗೆ ತಿಳಿಸ್ತದೆ. ಬ್ರಾಹ್ಮಣರು, ಪುರುಷರು ಅವರ ಆಚಮನ ಮಾಡಬೇಕಾದರೆ ಪ್ರಧಾನವಾಗಿ ನಾವೇನು ತಿಳಿದಿವಲ್ಲ, ಮಾಷಮಜ್ಜನ ಮಾತ್ರ ನೀರನ್ನು ಹಾಕಿಕೊಂಡು ಅವರ ಆಚಮನ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಕ್ಷತ್ರಿಯರು ಅದಕ್ಕಿಂತಲೂ ಕಾಲು ಭಾಗ ಕಡಿಮೆ, ಮಾಷಮಜ್ಜನ ಮಾತ್ರ ಉದ್ದು ಮುಳುಗುವಷ್ಟು ನೀರು, ಅದರ ಕಾಲು ಭಾಗ ಮಾತ್ರ ಕ್ಷತ್ರಿಯರು. ಅಂತಂಥ ತೀರ್ಥ ಸೌಟನ್ನು ಮಾಡಿಸ್ಕೊಳ್ಬೇಕು. ಮೊದಲಿಗೇನೆ ಇದು ಸಿದ್ಧ ಮಾಡ್ಕೊಳ್ಬೇಕು. ಅಥವಾ ಯಾವುದೇ ಇದ್ರೂ ಸಹ ಒಂದು ನಮಗೆ ಜ್ಞಾನ, ಪರಿಜ್ಞಾನ, ವಿವೇಕ, ಎಷ್ಟೇ ದೊಡ್ಡ ತೀರ್ಥ ಸೌಂಟು ನಮ್ಮ ಕೈಯಲ್ಲಿರಲಿ, ಆದರೆ ಸರಿಯಾಗಿ ಅಷ್ಟೇ ಬೀಳುವ ಹಾಗೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ, ಅದರ ಕಡೆಗೆ ಬಹಳ ಲಕ್ಷ್ಯ ಕೊಡೋದಲ್ಲ. ಅದು ಅಂಗ, ಅದು ಪ್ರಧಾನ ಅಲ್ಲ. ಪ್ರಧಾನವಾಗಿ ಮಾಡಬೇಕಾದದ್ದು ಬೇರೆ ಇದೆ ಅನ್ನೋದಕ್ಕಾಗಿ ಇದು ಶೀಘ್ರ ಮಾಡಬೇಕು. ಶೀಘ್ರ ಮಾಡುವಾಗ ಅದಕ್ಕೇನೆ ಭಾಗವತ ತಾತ್ಪರ್ಯ ಏಕಾದಶ ಸ್ಕಂದದಲ್ಲಿ ಶ್ರೀಮದಾಚಾರ್ಯ ಹೇಳೋದು, ಕರ್ಮವನ್ನು ನಾವು ಮಾಡ್ತೇವೆ, ಆದರೆ ಮಾಡುವಾಗ ತಪ್ಪಿ ಬಿಡ್ತೇವೆ. ತಪ್ಪಿದ್ದರಿಂದಾಗಿ ಪಾಪ ಬರ್ತದೆ ಅನ್ನೋದಕ್ಕೆ ಕೊನೆಗೆ ಕೃಷ್ಣಾರ್ಪಣ ಅಂತ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಆ ಪಾಪಗಳನ್ನೆಲ್ಲ ದೇವರು ಕ್ಷಮೆ ಮಾಡ್ತಾನೆ. ನೋಡ್ರಿ, ಇವೆಲ್ಲ ನಾವು ತಿಳಿತಾ ಹೋದರೆ ಎಷ್ಟು ತಪ್ಪನ್ನು ನಾವು ಮಾಡ್ತೇವೆ ಅನ್ನೋದರ ಅರಿವು ನಮಗಾಗ್ತದೆ, ಜ್ಞಾನ ಆಗ್ತದೆ ಅಷ್ಟೇ. ನಾವು ಸರಿಯಾಗಿ ಇನ್ಮೇಲೆ ಮಾಡಬಹುದೋ ಇಲ್ವೋ ನೋಡಿದರೆ ನಮಗಂತೂ ವಿಶ್ವಾಸ ಬರೋದಿಲ್ಲ, ಮಾಡ್ತೀವಿ ಅಂತನೋ ವಿಶ್ವಾಸ ಬರೋದಿಲ್ಲ ಇವುಗಳನ್ನೆಲ್ಲ ನೋಡ್ತಾ ಹೋದರೆ. ಆದರೆ ಒಂದು ವಿಶ್ವಾಸ ಮಾತ್ರ ಬರ್ತದೆ. ದಾಸರೇನು ಹೇಳ್ತಾರೆ, ಕ್ಷಣಕನಂತ ಪರಾಧ ಎಣಿಸುವುದು ಕೊನೆಯುಂಟೆ ಅಂತ ಹೇಳಿ ದಾಸರೇನು ಹೇಳ್ತಾರಲ್ಲ, ಅದರ ನಿರ್ಧಾರ ಆಗ್ತಾ ಹೋಗ್ತದೆ ಅಷ್ಟೇ. ಧರ್ಮಶಾಸ್ತ್ರಗಳನ್ನು ಓದ್ತಾ ಹೋದರೆ ಕರ್ಮ ಮಾಡುವಾಗ ವಿಶಿಷ್ಟವಾದ ಭಕ್ತಿ ಬರ್ತದೆ. ನನಗೇನೇನೇನೇನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಧರ್ಮಶಾಸ್ತ್ರಗಳಲ್ಲಿ ಎಷ್ಟು ಹೇಳಿದ್ದಾರೆ, ಎಷ್ಟು ತಪ್ಪು ನಾನು ಮಾಡ್ತಾ ಇದ್ದೇನೆ, ಆದರೆ ನಮ್ಮ ದೇವರು ಎಷ್ಟು ದೊಡ್ಡವನಲ್ಲ, ಇಷ್ಟೆಲ್ಲ ತಪ್ಪುಗಳನ್ನು ಆ ಪರಮಾತ್ಮ ಸಹನೆ ಮಾಡ್ತಾನೆ ಅಂತ ಹೇಳಿ ನಾವು ಮಾಡಿದ ತಪ್ಪುಗಳನ್ನು ನೆನಪು ಮಾಡಿಕೊಳ್ತಾ ಮಾಡುವಾಗಲೇ ಇದು ಸರಿಯಾಗಿದೆಯೋ ಇಲ್ವೋ
ಅಂತ ಹೇಳಿ ವಿಚಾರ ಮಾಡುವಾಗಲೇ ದೇವರಿದ್ದಾನೆ ನಮ್ಮ ಹಿಂದೆ ಸ್ವಾಮಿ ಇದ್ದಾನೆ ಅಂತ ಈ ರೀತಿಯಾಗಿ ಸ್ಮರಣೆ ಮಾಡಿ ಪ್ರಧಾನವಾದ ಕರ್ಮಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟರೆ ದೇವರು ಕ್ಷಮೆ ಮಾಡ್ತಾನೆ. ಇಲ್ಲಿ ಹೋದರೆ ದೇವರು ಇದನ್ನೆಲ್ಲ ಕೇಳ್ತಾನೆ. ದೇವರಲ್ಲಿ ಭಕ್ತಿ ಮಾಡದೆ ನಾನು ಯಾವುದೋ ನನ್ನ ಐಷಾರಾಮಿಗಾಗಿ ದೇವರ ಪೂಜೆಯನ್ನು ಮಾಡಿದರೆ ನೀನು ಸರಿಯಾಗಿ ಮಾಷಮಜ್ಜನ ಮಾತ್ರ ನೀರು ಹಾಕ್ಕೊಂಡು ಆಚಮನ ಮಾಡಿದ್ದೀಯಾ ನೀನು? ದೇವರು ಕೇಳ್ತಾನೆ. ನನ್ನ ಸುಖವನ್ನು, ಲೌಕಿಕವಾದ ಸುಖವನ್ನು ನಾನು ದೇವರಿಗೆ ಕೇಳಲಿಕ್ಕೆ ನಿಂತರೆ ಆಚಮನ ಸರಿಯಾಗಿ ಮಾಡಿದ್ದೀಯಾ ನೀನು? ಮಾಡಿಲ್ಲ, ನಡಿ ಹೋಗಿ ಸರಿಯಾಗಿ ಆಚಮನ ಮಾಡ್ಕೊಂಬ ಅಂತ ಹೇಳ್ತಾನೆ. ಆದರೆ ದೇವರಿಗಾಗಿ ನಾನು ಕರ್ಮ ಮಾಡಿದರೆ, ವಿಷ್ಣು ಪ್ರೇರಣೆನೇ ವಿಷ್ಣು ಪ್ರೀತ್ಯರ್ಥಂ, ನಾನು ಕರ್ಮಕ್ಕೆ ತೊಡಗಿದರೆ ದೇವರಂತಾನೆ ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ನೀರು ಕುಡಿದಿದ್ದೆ, ಏನು ತೊಂದರೆ ಇಲ್ಲ, ನಾನಿದ್ದೇನೆ, ಕ್ಷಮೆ ಮಾಡ್ತೇನೆ ಅಂತ ದೇವರಂತಾನೆ. ಪ್ರಯತ್ನ ಮಾಡಬೇಕು, ಆದರೆ ಏನು ಪ್ರಯತ್ನ ಮಾಡಿದರೂ ಪರಿಪೂರ್ಣವಾಗಿ ನಮಗೆ ಕರ್ಮವನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ತಿಳ್ಕೊಂಡಿರ್ಬೇಕು, ನಾನು ತಪ್ಪು ಮಾಡ್ತೇನೆ, ಅಪರಾಧ ಭಾವನೆ. ಆ ಅಪರಾಧ ಭಾವನೆ ಎಷ್ಟು ಹೆಚ್ಚಾಗಿ ನಮ್ಮಲ್ಲಿರ್ತದಲ್ಲ, ಅಷ್ಟು ಚೆನ್ನಾಗಿ ಭಕ್ತಿಯಿಂದ ದೇವರ ಭಗವಂತನ ಕರ್ಮವನ್ನು, ಪೂಜಾರೂಪವಾದ ಕರ್ಮವನ್ನು ಮಾಡಲಿಕ್ಕೆ ಆಗ್ತದೆ ಅನ್ನೋದಕ್ಕಾಗಿ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ಕ್ಷತ್ರಿಯರು ಅದರ ಕಾಲು ಭಾಗವನ್ನು ತೆಗೆದುಕೊಂಡು ಆಚಮನ ಮಾಡಬೇಕು. ಆ ನೀರು ಕಂಠದ ತನಕ ಮಾತ್ರ ಹೋಗಬೇಕಂತ ಹೃದಯಕ್ಕೆ ಹೋಗಬಾರ್ದು. ಅಂದಾಗ ಮಾತ್ರ ಕ್ಷತ್ರಿಯರು ಶುದ್ಧರಾಗ್ತಾರೆ. ಅದಕ್ಕಿಂತಲೂ ಕಾಲು ಭಾಗ ಕಡಿಮೆಯಾದ ಜಲದಿಂದ ವೈಶ್ಯರು ಆಚಮನ ಮಾಡಬೇಕು. ಅದು ದವಡೆಗೆ ಸೇರುತ್ತದೆ, ಆವಾಗ ವೈಶ್ಯರು ಶುದ್ಧರಾಗ್ತಾರೆ. ಇನ್ನೂ ಕಾಲು ಭಾಗ ಕಡಿಮೆಯಾದ ನೀರಿನಿಂದ ಮತ್ತೆ ಸ್ತ್ರೀಯರು ಮತ್ತೆ ಶೂದ್ರರು ಆಚಮನ ಮಾಡಬೇಕು. ಅದು ಹಲ್ಲುಗಳಲ್ಲಿ ಮಾತ್ರ ಹೋಗ್ಬೇಕಂತೆ, ಹಲ್ಲಿನ ಆಚೆ ಹೋಗಬಾರದು ನೀರು ಆಚಮನ ಮಾಡಿದಾಗ. ಆವಾಗ ಸ್ತ್ರೀಯರು ಶುದ್ಧರಾಗ್ತಾರೆ, ಪವಿತ್ರರಾಗ್ತಾರೆ. ಅದು ಒಂದು ಮಡಿ. ಅದು ಹೇಗೆ ಸ್ನಾನ ಮಾಡೋದು ಒಂದು ಮಡಿಯಲ್ಲ, ಅಲ್ಲಿಗೆ ಮುಗಿಲಿಲ್ಲ. ಸ್ನಾನ ಮಾಡಿ ನಾವು ಬರ್ತೇವೆ, ಸ್ನಾನ ಮಾಡುವಾಗಲೂ ಆಚಮನ, ಅಡಿಗೆ ಮಾಡುವಾಗಲೂ ಆಚಮನ. ಆ ಅಡಿಗೆ ಮಾಡುವಾಗ ಆಚಮನ ನಾವೇನು ಮಾಡ್ತೀವಲ್ಲ, ಅದು ಶುದ್ಧಿಯ ಸಂಪಾದಕತ್ವವೇ, ಅದು ಶುದ್ಧಿಗೆ ಸಂಪಾದಕವಾಗ್ತದೆ. ಹೀಗೆ ಆ ಸ್ತ್ರೀಯರಾಗಲಿ ಪುರುಷರಾಗಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಈ ರೀತಿಯಾಗಿ ಇವರು ಆಚಮನ ಮಾಡಬೇಕು ಅಂತನ್ನೋ ವಿಚಾರವನ್ನು ನಮಗೆ ತಿಳಿಸ್ತಾರೆ. ಮುಂದೆ ನಾಮಧಾರಣದ ವಿಚಾರವನ್ನು ತಿಳಿಸ್ತಾರೆ, ಅದನ್ನು ಮತ್ತೆ ನಾಳೆಗೆ ತಿಳಿಯೋಣ.